ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ. ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿರುವವರು ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರಗಳನ್ನು ತಪ್ಪಿಸಬೇಕು ಎಂಬ ಪ್ರಶ್ನೆ ಬಹಳ ಮಾನ್ಯ. ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಸಲಹೆಗಳ ಆಧಾರದ ಮೇಲೆ ಸಾಮಾನ್ಯ ಆಹಾರ ಬಗ್ಗೆ ತಿಳಿದುಕೊಳ್ಳೋಣ. ಕ್ಯಾನ್ಸರ್ ಪೇಷಂಟ್ಸ್ನಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಬಹಳ ಕನ್ಫ್ಯೂಷನ್ ಇರುತ್ತದೆ. ಫಸ್ಟಾಗಿ ನಾವು ತಪ್ಪಿಸಬೇಕಾದ ಆಹಾರಗಳನ್ನು ನೋಡೋಣ. ಡೋಂಟ್ಸ್. ಮೊದಲನೇದಾಗಿ ಟೆಂಡರ್ ಕೋಕೋನಟ್, ಎಳ್ನೀರು. ಯಾಕೆ ಕೊಡಬಾರದು ಅಂತಂದರೆ ಇದರಲ್ಲಿ ಹೈ ಪೊಟ್ಯಾಷಿಯಮ್ ಮತ್ತು ಕೀಮೋಥೆರಪಿ ಟೈಮ್ನಲ್ಲಿ ಡ್ರಗ್ಸಿಂದ ಟ್ಯೂಮರ್ ಲೈಸಸ್ ಆಗ್ತದೆ. ಇದರಿಂದ ಪೊಟ್ಯಾಷಿಯಮ್ ಲೆವೆಲ್ ಹೆಚ್ಚಾಗುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ಹೈ ಪೊಟ್ಯಾಷಿಯಮ್ ಕಂಟೆಂಟ್ ಇರುವ ಟೆಂಡರ್ ಕೋಕೋನಟ್ ಅವಾಯ್ಡ್ ಮಾಡ್ತಾರೆ. ಮತ್ತು ಇನ್ನೊಂದು ರೀಸನ್ ಬಂದು ಇದರಲ್ಲಿ ಈ ಮೀಡಿಯಾದಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾ ಮತ್ತು ವೈರಸಸ್ ಗ್ರೋ ಆಗೋ ಚಾನ್ಸಸ್ ಇರುತ್ತದೆ ಮತ್ತು ಕಂಟಾಮಿನೇಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತದೆ. ಅದಕ್ಕೆ ಇನ್ಫೆಕ್ಷನ್ ಅವಾಯ್ಡ್ ಮಾಡ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ನಲ್ಲಿ. ನೆಕ್ಸ್ಟ್ ಬಂದು ಚೀಸ್. ಇದರಲ್ಲಿ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ, ಅದಕ್ಕೆ ಅವಾಯ್ಡ್ ಮಾಡಬೇಕು. ಮೂರನೇದು ಆದಷ್ಟು ಸೀ ಫುಡ್ ತಿನ್ನೋದು ಅವಾಯ್ಡ್ ಮಾಡಿ. ಯಾಕಂದರೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಬಹಳ ಇರುತ್ತದೆ. ಯಾಕೆಂದರೆ ನೀವು ಫ್ರೈ ಮಾಡ್ತೀರಿ, ಕುಕ್ ಮಾಡಲ್ಲ, ಅದಕ್ಕೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಯಾವ ವಾಟರ್ನಲ್ಲಿ ಕಂಟಾಮಿನೇಟ್ ಆಗಿದೆ, ಮೀನು, ಪ್ರಾನ್ಸ್ ಇರಲಿ, ಕ್ರ್ಯಾಬ್ ಇರಲಿ ಗೊತ್ತಿರಲ್ಲ. ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಬಹಳ. ಫೋರ್ತ್ ಡೋಂಟ್ಸ್ ಇನ್ ಕ್ಯಾನ್ಸರ್ ಪೇಷಂಟ್ಸ್ ಬಂದು ಕಡೆದು ಜಂಕ್ ಫುಡ್ ಇರಲಿ, ಆಯ್ಲಿ ಫುಡ್ ಇರಲಿ ಅವಾಯ್ಡ್ ಮಾಡೋದು. ಆದಷ್ಟು ಸ್ಟ್ರೀಟ್ ಫುಡ್ ತಿನ್ನೋದು ಅವಾಯ್ಡ್ ಮಾಡಿ ಡ್ಯೂರಿಂಗ್ ಕ್ಯಾನ್ಸರ್ ಆ್ಯಂಡ್ ಆಫ್ಟರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಪೇಷಂಟ್ಸ್ನಲ್ಲಿ ಇಮ್ಯುನಿಟಿ ಕಡಿಮೆ ಇರುವುದರಿಂದ ಹೊರಗಡೆ ನೀವು ಸ್ಟ್ರೀಟ್ ಫುಡ್ ಏನಾದರೂ ತಿಂದರೆ ಫುಡ್ ಪಾಯ್ಸನಿಂಗ್ ಆದರೆ ಬಹಳ ಕಷ್ಟ. ಫಿಫ್ತ್ ಡೋಂಟ್ಸ್ ಬಂದು ಶುಗರಿ ಡ್ರಿಂಕ್ಸ್ ಇರಲಿ, ಶುಗರಿ ಚಾಕ್ಲೇಟ್ಸ್ ಇಲ್ಲಾಂದರೆ ಶುಗರಿ ಪ್ರಾಡಕ್ಟ್ಸ್ ಇರಲಿ, ಮೈದಾ ಪ್ರಾಡಕ್ಟ್ಸ್ ಇರಲಿ ತಿನ್ನೋದನ್ನು ಸ್ಟ್ರಿಕ್ಟಾಗಿ ಸ್ಟಾಪ್ ಮಾಡಿ. ಯಾಕೆಂದರೆ ಕ್ಯಾನ್ಸರ್ ಸೆಲ್ಸ್ ಬಂದು ಶುಗರ್ ಮೆಟಾಬಾಲಿಸಮ್ಗೆ ಯೂಸ್ ಮಾಡ್ತದೆ. ಅದಕ್ಕೆ ಆದಷ್ಟು ಮಲ್ಟಿಪ್ಲೈ ಆಗೋದರಿಂದ ನಿಮಗೆ ಹೆಚ್ಚು ಕ್ಯಾನ್ಸರ್ ಸೆಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಟಿಪ್ ನಂಬರ್ 6, ನೋ ಸ್ಮೋಕಿಂಗ್ ಆ್ಯಂಡ್ ನೋ ಆಲ್ಕೋಹಾಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್. ನೆಕ್ಸ್ಟ್ ಡೋಂಟ್ಸ್ ಬಂದು ಕಚ್ಚಾ ಆಹಾರ, ಕಚ್ಚಾ ಮೊಟ್ಟೆ ಇರಲಿ, ಮೀನಿರಲಿ, ನಾನ್ ವೆಜ್ ಇರಲಿ, ಎಸ್ಪೆಷಲಿ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕ್ ಇರಲಿ, ಇದನ್ನು ಕಚ್ಚಾ ಸೇವಿಸಲೇ ಹೋಗಬಾರದು. ಎಲ್ಲ ಫ್ರೆಶ್ಲಿ ಕುಕ್ಡ್ ಇರಬೇಕು ಮತ್ತು ಎಲ್ಲ ಪ್ರೆಷರ್ ಕುಕ್ಕರ್ನಲ್ಲಿನೇ ಯೂಸ್ ಮಾಡಿರಬೇಕು. 8th ಮತ್ತು 9th ಡೋಂಟ್ಸ್ ಬಂದು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡಬೇಕು. ಕುಕ್ ಮಾಡೋಕ್ಕಿಂತ ಮುಂಚೆ ಆಮೇಲೆ ಮತ್ತು ಆದಮೇಲೆ ನಿಮ್ಮ ಕೈಗಳನ್ನು ತೊಳೆಯಬೇಕು ಮತ್ತು ಡೈಲಿ ಸ್ನಾನ ಮಾಡಬೇಕು. ಆದಷ್ಟು ಮಾಸ್ಕ್ ಉಪಯೋಗಿಸಿ ಯಾರಾದರೂ ಇನ್ಫೆಕ್ಷಸ್ ಪರ್ಸನ್ ಮನೆಯಲ್ಲಿದ್ದರೆ. 10th ಡೋಂಟ್ಸ್, ಇದು ಖಂಡಿತ ಫಾಲೋ ಮಾಡಬೇಕು. ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಹರ್ಬಲ್ ಅಥವಾ ಆಯುರ್ವೇದಿಕ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳಬೇಡಿ. ಏನಾದರೂ ಇಲ್ಲಿ ನಿಮ್ಮ ಡೈಟಿಷನ್ಸ್ ಇಲ್ಲಂತಂದರೆ ಡಾಕ್ಟರ್ ಹತ್ರನೇ ಕೇಳಿನೇ ಏನು ತಗೋಬೇಕು, ಏನು ತಗೋಬಾರ್ದು ಅಂತ ಫಾಲೋ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಾಲು ಥ್ಯಾಂಕ್ ಯು. ಕ್ಯಾನ್ಸರ್ ಕಾಸ್ಟ್ ಎಷ್ಟು ಮತ್ತು ಮನೆ ಆರೈಕೆ ಏನು ಮಾಡಬೇಕು ಅಂತ ವೀಡಿಯೋಸ್ ಮಾಡಿದ್ದೇನೆ, ಖಂಡಿತ ನೋಡಿ. ಥ್ಯಾಂಕ್ ಯು.